ಯಾರಿಗೂ ಚಲೋ ಚಲೋ ಕಾರ್ನೊಳಗೆ ಅಡ್ಡಾಡಬೇಕು ಅನ್ನೋ ಆಸೆ ಇರುವುದಿಲ್ಲನ? ಒಂದು ಕ್ಷಣ ಇಲ್ಲಿ ಎಷ್ಟು ಮಂದಿ ಕುಂತಿರಲ್ಲ ಅಷ್ಟು ಮಂದಿ ನಿಮ್ಮನ್ನು ನೀವು ಆಕಾಂಕ್ಷಿಗಳು ಅಂತ ಯಾರು ಕರ್ಕೊಂಡಿರಲ್ಲ ಅವರು ಕತ್ತಿ ಕೇಳಕ್ಕೆ ಬಂದವರಲ್ಲ. ಯಾರು ಅಸ್ಪೈರೆಂಟ್ಸ್, ಸೀರಿಯಸ್ ಅಸ್ಪೈರೆಂಟ್ಸ್ ಅಂತ ಕರ್ಕೊಂಡಿರಿ ಅವರು ಒಂದು ಸಲ ಸುಮ್ಮನೆ ಕಣ್ಣು ಮುಚ್ಚಿರಿ. ಕಣ್ಣು ಮುಚ್ಚಿ ಒಂದು ವೈಟ್ ಇನೋವಾ ಗಾಡಿ, ಅದ್ರ ಮೇಲೆ ಒಂದು ರೆಡ್ ಲೈಟು, ಕಣ್ಣು ಮುಚ್ಚ್ರಿ. ವೈಟ್ ಇನೋವಾ ಗಾಡಿ, ಮುಂದಿನ ಸೀಟ್ನೊಳಗೆ ಗನ್ಮ್ಯಾನ್ ಪಿಸ್ತೂಲ್ ಇಟ್ಕೊಂಡು ಒಬ್ಬ ಗನ್ಮ್ಯಾನ್ ಕೂತಾನ, ಹಿಂದಿನ ಸೀಟ್ನೊಳಗೆ ಫಸ್ಟ್ ಕ್ಲಾಸ್ ಕೋಟ್ ಹಾಕೊಂಡು ನೀವು ಕೂತೀರಿ. ನಿಮ್ಮ ಪಕ್ಕಕ್ಕೆ ಒಬ್ರು PA ಇದ್ದಾರೆ, ಸೈರನ್ ಹಾಕೊಂಡು ನಿಮ್ಮ ಗಾಡಿ ಹೋಗ್ತದೆ. ಎಂಥ ದೊಡ್ಡ ರಶ್ ಇದ್ರೂ ಕೂಡ ನಿಮಗೆ ದಾರಿ ಬಿಡ್ತಾ 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 ಹೋಗ್ತಾರೆ. ಒಂದು ಡೆಸ್ಟಿನೇಷನ್ ಬರ್ತದೆ, ಅಲ್ಲಿ ಹೋಗ್ರೊಳಗನ ಒಬ್ರು ಯಾರೋ ಬಂದು ಡೋರ್ ತೆಗಿತಾರ, ನೀವು ಟಕ್ ಅಂತ ಕೆಳಗೆ ಇಳಿತೀರಿ. ಇಳಿದ ಕೂಡಲೇ ನಿಮ್ಮನ್ನು ಸ್ವಾಗತ ಮಾಡಿ ಕರ್ಕೊಂಡು ಹೋಗ್ತಾರೆ. ಕಣ್ಣು ಮುಚ್ಚಿರಿಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾರೆ, ಕೂಡಿಸ್ತಾರೆ, ಬಹಳಷ್ಟು ಚೆನ್ನಾಗಿ ಗೌರವ ಕೊಡ್ತಾರೆ. ಅದಾದ ನಂತರ ಅದೇ ಕಾರಲ್ಲಿ ಹತ್ತಿ ನೀವು ಆಫೀಸಿಗೆ ಹೋಗ್ತೀರಿ. ಅಲ್ಲಿ ಡೋರ್ ತೆಗಿಲಿಕ್ಕೆ ಒಬ್ಬವ, ಚೇರ್ ಹಿಂದೆ ಎಳಿಕೆ ಒಬ್ಬವ, ಕುಂತ ಮೇಲೆ ಮುಂದೆ ಸರ್ಸಕ್ಕೆ ಒಬ್ಬವ. ಇದೆಲ್ಲ ಒಂದು ಸಲ ಇಮ್ಯಾಜಿನ್ ಮಾಡಿಬಿಡ್ರಿ, ಕಣ್ಣು ಮುಚ್ಚಿ ನೀವು ಆ ಕಾರ್ನೊಳಗೆ ಕುಂತೀರಿ ಅಂಥೇಳಿ. ಬರೀ 30 ಸೆಕೆಂಡು ಹಂಗೆ ಅನ್ಕೊಂಡಿದ್ದಕ್ಕೆ ಎಷ್ಟು ಖುಷಿ ಅನ್ಸದಲ್ಲ. 30 ಸೆಕೆಂಡ್ ಕಣ್ಣು ಬಿಡ್ರಿ. ಈಗ 30 ಸೆಕೆಂಡ್ ಹಂಗೆ ಅನಿಸ್ಕೊಂಡಿರಿ, ಎಷ್ಟು ಖುಷಿ ಅನ್ನಿಸ್ತು. ಅಕಸ್ಮಾತ್ ದಿವ್ಸಕ್ಕೆ 1 ತಾಸು ಹಂಗೆ ಅನಿಸ್ಕೊಂಡ್ರ, 2 ತಾಸು ಹಂಗೆ ಅನಿಸ್ಕೊಂಡ್ರ, 3 ತಾಸು ಹಂಗೆ ಅನಿಸ್ಕೊಂಡ್ರ, ಇಲ್ಲೇನಾಗ್ಯಾರಲ್ಲ ಇವರು 24 ತಾಸು ಹಂಗೆ ಅನಿಸ್ಕೊಂಡ. ಅವರು ಹಂಗಾಗಬೇಕು, 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 ಹಂಗಾಗಬೇಕು. ಅದನ್ನು ಬಿಟ್ಟು ಬೇರೆ ಏನೂ ಆಗೋಂಗಿಲ್ಲ. ಹೆಂಗಿರ್ಬೇಕಂದ್ರೆ ರೆಡ್ ಲೈಟ್ ಕಾರಿನ ಕನಸು, ರೆಡ್ ಲೈಟ್ ಕಾರ್, ನಾನು ಹೇಳ್ತಿದ್ದೆ ನಮ್ಮ ವಿದ್ಯಾರ್ಥಿಗಳಿಗೆ, ರೆಡ್ ಲೈಟ್ ಕಾರಿನ ಕನಸು ಹೆಂಗಿರ್ಬೇಕಂದ್ರೆ ಊಟ ಮಾಡು ಏನು ತಾಟ್ನೊಳಗೆ ರೊಟ್ಟಿ ಇರ್ತದ, ರೊಟ್ಟಿಯಾಗ ರೆಡ್ ಲೈಟ್ ಕಾರ್ ಕಾಣಬೇಕು ನನಗೆ. ಹಚ್ಕೊಂಡು ಖಾರ ಎಣ್ಣೆ ತಿಂತೀನಲ್ಲ ಅದ್ರಾಗ ರೆಡ್ ಲೈಟ್ ಕಾರ್ ಕಾಣಬೇಕು. ಜಳಕ ಮಾಡು ಬಕೆಟ್ನೊಳಗೆ ನೀರಿನೊಳಗೆ ರೆಡ್ ಲೈಟ್ ಕಾಣಬೇಕು. ಹಚ್ಕೊಂಡು ಚಾದರ್ನೊಳಗೂ ನನಗೆ ರೆಡ್ ಲೈಟ್ ಕಾರೇ ಕಾಣಬೇಕು. ರೆಡ್ ಲೈಟ್ ಕಾರಿನ ಹುಚ್ಚಿಡಿಬೇಕು. ಹಾಗೆ ಅದನ್ನು ಪ್ರೀತಿ ಮಾಡಬೇಕು. ಅದಿಲ್ಲದ ಬೇರೆ ಏನೂ ಇಲ್ಲ ಅಂತ. ಒಂದಿಷ್ಟು ಮಂದಿ ಹೋಟೆಲ್ಗೆ ಹೋಗಿ ಒಂದು ಬೋಂಡಾ ಸೂಪ್ ಕೊಡಂತ ಆರ್ಡರ್ ಮಾಡ್ತಾರೆ. ಸರ್ ಬೋಂಡಾ ಸೂಪ್ ಖಾಲಿ ಆಗೈತಲ್ರಿ, ಐತೆ ಹಂಗಂದ್ರೆ ಬೇರೆ ಏನೈತಿ ಅಂತ ಹೇಳಿ ಬೇರೆ ಏನಾರ ಇದ್ದದ್ದೊಂದು ಆಯ್ಕೆ ಮಾಡಿಕೊಂಡು ತಿಂದು ಬರ್ತಾರೆ. ಆದ್ರೆ ಮಹಾಂತೇಶ್ ಬೀಳ್ಗಿ ಅಂತವರು, ರವಿ ಚನ್ನಣ್ಣವ್ರು ಅಂತವರು ಮತ್ತು ರೇಷಂತ್ ಅವ್ರು ಇಂಥವ್ರು ಏನು ಮಾಡ್ತಾರಂದ್ರೆ ಬೋಂಡಾ ಸೂಪ್ ಎಲ್ಲಿ ಸಿಗ್ತೈತೆ ಅವತ್ತು ಹುಡುಕ್ಯಾಡಿ ಅದನ್ನ ತಿಂದು ಬರ್ತಾರೆ. ಯಾಕಂದ್ರೆ ಅವರಿಗೆ ಬೋಂಡಾ ಸೂಪ್ ಬೇಕಾಗಿರ್ತದೆ. ನಾವೆಲ್ಲರೂ ಜೀವನದಲ್ಲಿ ಒಂದು ಬಸ್ ಹತ್ತೀವಿ. ಬಸ್ಸನ್ನು ಹತ್ತೀವಿ. ಯಾವಾಗಾರ ನಾವು ಬಸ್ಸನ್ನು ಹಿಂಗೆ ಹತ್ತೀವೇನ ಏನಂತ, ಬಸ್ ಹತ್ತಿದ ಕೂಡಲೇ ಯಾವ್ರಿಗೆ ಹೋಗ್ತೀರಿ ಸರ ಅಂತ ಕೇಳ್ತಾನಮ್ಮ ಕಂಡಕ್ಟರ್ ಬಂದ. ನೋಡಪ್ಪ ನನ್ನ ಕಡೆಗೆ ಒಂದು 10-20 ರೂಪಾಯಿ ಅದಾವ, ಇಷ್ಟು ರೊಕ್ಕದಾಗ ಯಾವ ಊರು ಬರ್ತತೆ ಆ ಊರಿಗೆ ಇಳಿಸ್ಬಿಡ ಅಂತ ಯಾವಾಗಾರ ಹತ್ತೀವೇನು ನಾವು? ಇಲ್ಲ, ನಾನು ಇಂಥ ಊರಿಗೆ ಹೋಗಬೇಕು, ಅಂಥ ಊರಿಗೆ ಹೋಗ್ಬೇಕಂದ್ರೆ ಇಂಥ ಸ್ಟ್ಯಾಂಡಿನೊಳಗೆ ಇಂಥ ನಂಬರ್ ಬಸ್ಸು ಅದನ್ನು ಹಿಡಿಬೇಕು, ಇಂಥಲ್ಲೇ ಇಳಿಬೇಕು, ಇಷ್ಟು ಟಿಕೆಟ್ ತೊಗೊಳ್ಬೇಕು ಅಂತ ಗೊತ್ತಿರ್ತದೆ. ಹಂಗೆ ಟಿಕೆಟ್ ತೊಗೊಂಡು ಅಲ್ಲಿ ಹೋಗಿ ಇಳಿತೀವೇ ಇಲ್ಲ, ಕಣ್ಣು ಕಟ್ಕೊಂಡು ಯಾವಾಗಾರ ಬಸ್ಸಿಗೆ ಹತ್ತೀವನ? ಇಲ್ಲ. ಹಂಗೆ ನೀವು ನಿಮ್ಮ ಜೀವನದಲ್ಲಿ ಯಾವ ಬಸ್ ಹತ್ತಿ ಯಾವ ಊರಿಗೆ ಇಳಿಬೇಕೋ ಅಲ್ಲೇ ಇಳಿಬೇಕು. ನಡಕ್ ಬಹಳಷ್ಟು ಅಟ್ರಾಕ್ಟಿವ್ ಥಿಂಗ್ಸ್ ಬರ್ತಾವೆ. ಹೋಗುದು ದಿಲ್ಲಿಗೆ ಅಂತ ಹೋಗ್ತಿರ್ತೀರಿ, ನಡುಕ ಮಥುರಾ ಚಲೋ ಅನಿಸ್ತತಿ, ಅದಕ್ಕಿಂತ ಮುಂಚೆ ಭೋಪಾಲ್ ಅದಕ್ಕಿಂತ ಚಲೋ ಅನಿಸ್ತತಿ, ಪುಣೆ ಅಂತೂ ಭಾಳ ಅಟ್ರಾಕ್ಟ್ ಮಾಡಿಬಿಡ್ತದೆ. ಟ್ರೈನಿಗೆ ಹೋಗುವಾಗ ಇವೆಲ್ಲ ಬರ್ತಾವ, ನಡಕ್ ಭಾಳ ಚಲೋ ಊರು ಬರ್ತಾವ. ಅಲ್ಲಿ ಎಲ್ಲ ಅಕಸ್ಮಾತ್ ಇಳಿದ್ರಿ ಅಂದ್ರೆ ನೀವು ದಿಲ್ಲಿ ಮುಟ್ಟೋದೇ ಇಲ್ಲ, ನಿಮಗೆ ರೆಡ್ ಲೈಟ್ ಕಾರ್ ಸಿಗೋದೇ ಇಲ್ಲ. ಹಂಗೆ ಬಹಳಷ್ಟು ಮಂದಿ ಯಾರ್ಯಾರು ಇಳಿದಾರಲ್ಲ ಅವರು ಅಲ್ಲೇ ಅದಾರ. ಅದಕ್ಕೆ ಭಾಳ ಕ್ಲಿಯರ್ ಆಗಿ ನನಗೆ ಇದೇ ಬೇಕು ಅಂತ ಯಾರು ತೀರ್ಮಾನ ಮಾಡಿ ಹೋಗ್ತಿರಲ್ಲ ಅವ್ರಿಗೆ ಅದು ಸಿಗ್ತದೆ ಅನ್ನುವಂಥ ಒಂದೇ ಮಾತು.